ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಒಂದು ಹಳ್ಳಿಯಲ್ಲಿರೋವಂಥದ್ದು ದೇವಸ್ಥಾನ. ಈ ಕಡೆಯಿಂದ ಬರಬೇಕು. ಅರೌಂಡ್ 1 ಕಿಲೋಮೀಟ್ರ್ ಈ ಥರ ಇರುತ್ತೆ ರೋಡು. ಸ್ವಲ್ಪ ಕಚ್ಚಾ ರೋಡು, ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಓಕೆ, ದೇವಸ್ಥಾನಕ್ಕೋಸ್ಕರ ಬರ್ಬೋದು. ಆ್ಯಂಡ್ ಎಂಟ್ರಿಯಲ್ಲೇ ನೀವು ಗೊಟ್ಟೆ ಗಣಪತಿ ದೇವಸ್ಥಾನ ನೋಡ್ಬೋದು. ಟಾಪಲ್ಲಿರುತ್ತೆ ಇಲ್ಲಿ ದೇವಸ್ಥಾನ. ಸೊ ಫಸ್ಟ್ ಇಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಬರಬೇಕು. ಆ್ಯಂಡ್ ಈ ಕಡೆ ಇರೋದು ಇದು ಮಠ ದೇವಸ್ಥಾನದ್ದು. ಆ್ಯಂಡ್ ಇದು ದೇವಸ್ಥಾನದ ಎಂಟ್ರಿ. ಇದು ಗುಟ್ಟೆ ಗಣಪತಿ ದೇವಸ್ಥಾನಕ್ಕೆ ಹೋಗೋ ದಾರಿ. ಸೊ ಮೇಲಕ್ಕೆ ಹತ್ಕೊಂಡು ಹೋಗ್ಬೇಕು. ಸ್ವಲ್ಪ ಮೇಲೆ ಹೋಗ್ಬೇಕು. ಅರ್ಧ ದಾರಿ ಬಂದಿದ್ದೀವಿ. ಸೊ ಇದೇ ದೇವಸ್ಥಾನ. ಇದು ಗುಟ್ಟೆ ಗಣೇಶ ದೇವಸ್ಥಾನ. ಇದು ಬಂದು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ. ನೀವು ಮಠದವ್ರೇನಾ? ಇಲ್ಲ. ಸೊ ಇಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಭೂತಪ್ಪ ಸ್ವಾಮಿ ದೇವಸ್ಥಾನ. ಇಲ್ಲಿ ಇದು ಗುಟ್ಟೆ ಗಣೇಶ ಇಂದ ಕೆಳಗಡೆ. ಆ್ಯಂಡ್ ಇದು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನ. ಈ ಕಡೆ ಹರಿಹರೇಶ್ವರ ಮತ್ತು ಈ ಕಡೆ ಮಾರಮ್ಮ ಮತ್ತು ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ್ಯಂಡ್ ಇದು ಗುಟ್ಟೆ ಗಣಪತಿಯ ಸುತ್ತಮುತ್ತಲಿರೋ ಪರಿಸರ. ಸೊ ಇವಾಗ ಪ್ರೆಸೆಂಟ್ ನಾನು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ಮಠದ ಹತ್ರ ಇದ್ದೀನಿ. ಸೊ ಇದು ಮಠ ಎಂಟ್ರೆನ್ಸು. ಇದು ಆಶ್ರಮ ಅಥವಾ ಮಠ ಎಲ್ಲ ಅಂತ ಹೇಳ್ಬೋದು. ಸೊ ಇದು ಎಂಟ್ರೆನ್ಸು. ಸೊ ಇಲ್ಲಿ ನೀವು ಯಾವಾಗ ಬಂದ್ರೂ ಇಲ್ಲಿ ಪ್ರಸಾದ ಇರುತ್ತೆ. ಪ್ರಸಾದ ಸೇವೆ ಮಾಡ್ಬೋದು. ಪ್ರಸಾದ ಸೇವನೆಯನ್ನು ಮಾಡ್ಬೋದು. ಯಾವುದೇ ರೀತಿಯಾದಂಥ ಚಾರ್ಜಸ್ ಮಾಡ್ತಾಯಿಲ್ಲ ಇವರು. ಇದು ಮಠ ಸೂರ್ಯಾಂಜನೇಯ ಸ್ವಾಮಿ ದೇವರ ಮಠ, ದೇವಸ್ಥಾನದ ಮಠ. ಆ್ಯಂಡ್ ಇದು ಊಟದ ಹಾಲು.
ಸೊ ಇದು ದೇವಸ್ಥಾನದ ಎಂಟ್ರಿ. ಬನ್ನಿ ಒಳಗೆ ಹೋಗೋಣ. ದೇವಸ್ಥಾನದ ಒಳಗಡೆ ಸೊ ಇಲ್ಲಿ ನಾಗದೇವತೆಗಳಿದೆ. ಇದು ದೇವಸ್ಥಾನದ ಗರುಡಗಂಬ. దేవస్థానದ ప్రాంగణ. ఇంటికట్టేదానికి ఉందంట చూడు, ఆర్కేసేసుకున్నారంట. ఇంటికట్టే తీసుకునేదైతే ఆయన ఉత్సవం వచ్చి తీసుకొని పోతారు. కాదు చెప్తాను ఊరికి ఇట్లా అడిగితే ఏమి బిడ్లకి అంటే వస్తారన్నా పూజారి. ಸೊ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ದೇವರು. ಇದು ರಂಗನಾಥ ಸ್ವಾಮಿ ದೇವರು. ಇದು ಸೂರ್ಯಮಾಲೆ. ಸೂರ್ಯಮಾಲೆ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಇದು ಉತ್ಸವ ಮೂರ್ತಿ. ನೋಡಿ, ನಮ್ಮ ಹೆಸರು ರವೀಂದ್ರ ಕುಮಾರ್ ಅಂತೇಳಿ. ನಾವು ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು. ಇಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಇದ್ದಿದ್ದು. ಇದು ಸೂರ್ಯಪುರ ಹಿಂದೆ ತುಂಬ ದೊಡ್ಡ ಊರಿದು. ಒಲೆ ಒಳಗಡೆ ಹುಣಸೆಗಡ್ಡ ಹುಟ್ಟಿದಾಗ ಇದು ಅಪಶಕನ ಅಂತೇಳಿ ಇಲ್ಲಿರ್ತಕ್ಕಂಥ ಜನಗಳೆಲ್ಲ ಖಾಲಿ ಮಾಡ್ಕೊಂಡು ಬೇರೆ ಬೇರೆ ಅಕ್ಕಪಕ್ಕದ ಊರುಗಳಿಗೆ ಹೋಗಿದ್ದಾರೆ. ಇದು ಹಾಳೂರಿದು. ಇದೊಂದು ಬೇಚರಕ್ ವಿಲೇಜ್. ಇದು ಅಂದರೆ ಇದೊಂದು ಕಂದಾಯ ಗ್ರಾಮ. ಇದು ಈ ಕಂದಾಯ ಗ್ರಾಮದಲ್ಲಿರ್ತಕ್ಕಂತಹ ಏನು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸೂರ್ಯಾಂಜನೇಯ ಟ್ರಸ್ಟ್ ಅಂತೇಳಿ ರಚನೆ ಮಾಡಿಕೊಂಡು ಆ ಸೂರ್ಯಾಂಜನೇಯ ಟ್ರಸ್ಟ್ನಿಂದ ಈ ಪುರಾತನ ಕಾಲದ ಈ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಇದು ವಿಶೇಷವಾಗಿ ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ಏಕೈಕ ದೇವಸ್ಥಾನ. ಈ ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂಥ ದೇವಸ್ಥಾನ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅಂದರೆ ಆಂಜನೇಯನ ಗುರು ಸೂರ್ಯ, ಅಂದರೆ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರ್ತಕ್ಕಂಥ ವಿಶೇಷವಾದ ಏಕೈಕ ದೇವಸ್ಥಾನ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನೀವು ಯಾವುದೇ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಎಲ್ಲ ಆಂಜನೇಯ ದೇವಸ್ಥಾನದ ಬಾಗಿಲುಗಳು ಸಾಮಾನ್ಯವಾಗಿ ದಕ್ಷಿಣಕ್ಕಿರ್ತವೆ. ಆದರೆ ಆಂಜನೇಯ ದೇವಸ್ಥಾನದ ಬಾಗಿಲ ದಕ್ಷಿಣಕ್ಕಿರ್ಬೇಕಾದ್ರೆ ಆಂಜನೇಯ ಸ್ವಾಮಿ ದಕ್ಷಿಣಕ್ಕಿರಬೇಕು. ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ. ಇದು ಸೂರ್ಯಾಂಜನೇಯ, ಅದರಿಂದ ಸೂರ್ಯನ ದಿಕ್ಕು ಬಂದು ಪೂರ್ವ, ಹೀಗಾಗಿ ಪೂರ್ವಕ್ಕೆ ಬಾಗಿಲಿದೆ. ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ. ಇಲ್ಲಿ ಆಂಜನೇಯ ಯಾಕೆ ದಕ್ಷಿಣಕ್ಕಿರಬೇಕು ಅಂತಂತಂದರೆ, ಆಂಜನೇಯ ಸೀತೆಯನ್ನು ಹುಡುಕೊಂಡು ಹೋದ ದಿಕ್ಕು ದಕ್ಷಿಣ ದಿಕ್ಕು. ಹೀಗಾಗಿ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ. ಮತ್ತು ಇಡೀ ಏರಿಯಾ ಈ ಒಂದು ಸೂರ್ಯಪುರ ಅಂದರೆ ಸೂರ್ಯಾಂಜನೇಯ ಸ್ವಾಮಿ ನೆಲೆಸಿರ್ತಕ್ಕಂತಹ ಒಂದು ಕ್ಷೇತ್ರ, ಇಡೀ ಏರಿಯಾ 1 ಕಿಲೋಮೀಟರ್ ದೂರ ನ್ಯಾಚುರಲ್ ಆಗಿ ವಾಸ್ತು ಇದೆ. ನೋಡಿ, ಸಾಮಾನ್ಯವಾಗಿ ವಾಸ್ತು ಅಂತಂತಂದರೆ ಪೂರ್ವ ಉತ್ತರ ತಗ್ಗಾಗಿರಬೇಕು, ಪಶ್ಚಿಮ ದಕ್ಷಿಣ ಎತ್ತರವಾಗಿರಬೇಕು. ಹೀಗಾಗಿ ಇಲ್ಲಿ ವಿಶೇಷವಾಗಿ ಯಾಕೆ ಅಂತಂದರೆ
ದೇವಮೂಲದಲ್ಲಿ ಕೆರೆ ಇದೆ, ವಾಸ್ತು ಪ್ರಕಾರನ ಅಂದರೆ ನ್ಯಾಚುರಲ್ ಆಗಿ ಕೆರೆ ಇದೆ. ಇಲ್ಲಿ ಕುಬೇರದ ಮೇಲೆ ನೈಋತ್ಯ ಎತ್ತರವಾಗಿದೆ, ಗಣಪತಿ ದೇವಸ್ಥಾನ ಇದೆ, ಬುಟ್ಟೆ ಗಣಪತಿ ಅಂತೇಳಿ. ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಫಸ್ಟಿಗೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾರೆ. ನಾವು ಹಿಂದೂಗಳು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಫಸ್ಟ್ ಗಣಪತಿ ದರ್ಶನವನ್ನು ಮಾಡಬೇಕು. ಹೀಗಾಗಿ ಫಸ್ಟ್ ಗಣಪತಿ ದರ್ಶನ ಮಾಡಿಕೊಂಡು ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಮತ್ತು ಸೂರ್ಯಪುರ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ಸೂರ್ಯಪುರ ಹರಿಹರೇಶ್ವರ ಅಂತೇಳಿ ಹರಿಹರೇಶ್ವರ ಅಂತ ದೇವಸ್ಥಾನ ಇದೆ. ಹರಿಹರೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರಸಾದ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇದು ಇಲ್ಲಿನ ಸಂಪ್ರದಾಯ. ಮತ್ತು ಇಲ್ಲಿ ಅರ್ಕೆ ಮಾಡ್ಕೊಳ್ತಕ್ಕಂಥವ್ರು ಇಲ್ಲಿ ಬಂದು 48 ಸಲ ಸ್ವಾಮಿ ಹೆಸರನ್ನು ಬರೀತಾರೆ. 48 ಸಲ ಬರೆದು ಅದಕ್ಕೆ ಅರಿಶಿನ ಹಚ್ಚಿ ಅದಕ್ಕೆ ಕಾಣಿಕೆಯನ್ನು ದಕ್ಷಿಣೆಯನ್ನು ಇಟ್ಬಿಟ್ಟು ಅದಕ್ಕೆ ಉಂಡಿಗೆ ಹಾಕ್ತಾರೆ. ಉಂಡಿಗೆ ಹಾಕ್ಬಿಟ್ಟು 2 ಎಳ್ಳುಬತ್ತಿ ಹಚ್ತಾರೆ. ಇಲ್ಲಿ ಅರ್ಕೆ ಮಾಡ್ಕೊಳ್ತಕ್ಕಂಥವ್ರಿಗೆ ಪೇಪರ್ ಇರ್ಬೋದು, ಇಲ್ಲಿ ಅರ್ಕೆ ಮಾಡ್ಕೊಳ್ತಕ್ಕಂಥ ಅರ್ಕೆ ಬರೆದಾದ್ಮೇಲೆ ಎಳ್ಳುಬತ್ತಿಗಳಿರ್ಬೋದು, ಇಲ್ಲಿ ಎಲ್ಲವೂ ಕೂಡ ಇಲ್ಲೇ ದೇವಸ್ಥಾನದ ವತಿಯಿಂದ ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ಇದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. ಮತ್ತು ಬಂದಂಥವ್ರಿಗೆ ಎಲ್ರಿಗೂ ಕೂಡ ಕೇಸರಿ ದಾರವನ್ನು ಉಚಿತವಾಗಿ ಕೊಡ್ತಾರೆ. ಮತ್ತು ಇಲ್ಲಿ ಸ್ಟಿಕ್ಕರ್ ಇರ್ಬೋದು, ವಿಸಿಟಿಂಗ್ ಕಾರ್ಡ್ ಇರ್ಬೋದು, ಎಲ್ಲವನ್ನು ಕೂಡ ಫ್ರೀಯಾಗಿ ಕೊಡ್ತಿರ್ತಾರೆ. ಆದರೆ ಇಲ್ಲಿ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಇಲ್ಲಿ ಕಡ್ಡಾಯವಾಗಿ ಕೇಸರಿ ವಸ್ತ್ರವನ್ನು ಟವಲನ್ನು ಹಾಕ್ಕೊಂಡು ಬರ್ತಕ್ಕಂಥದ್ದು ಕಡ್ಡಾಯ. ನೀವು ಇಲ್ಲಿ ಯಾವುದೇ ಇದರಲ್ಲಿ ಹಿಂದೂ ಟ್ರೆಡಿಷನಲ್ ಡ್ರೆಸ್ ಕೋಡ್ನಲ್ಲಿ ಬರ್ರಿ ಅಂತೇಳಿ ನಮ್ಮ ಮಠದ ಒಂದು ರಿಕ್ವೆಸ್ಟ್ ಇದೆ. ಹಂಗಾಗಿ ಇಲ್ಲಿ ಮೊದಲಿನಿಂದಲೂ ಕೂಡ ಇಲ್ಲಿ ಯಾರೇ ಬರಬೇಕು ಅಂದರೂ ಕೂಡ ಹಿಂದೂ ಟ್ರೆಡಿಷನಲ್ ಕೋಡ್ ಅಂತಂದರೆ ಇಲ್ಲಿ ಯಾರು ನೈಟಿ ಹಾಕಂಗಿಲ್ಲ, ಜೀನ್ಸ್ ಪ್ಯಾಂಟ್ಗಳು ಹಾಕೋ ಬರೋಂಗಿಲ್ಲ, ಬರ್ಮುಡ ನಿಕ್ಕರ್ ಹಾಕೋ ಬರೋಂಗಿಲ್ಲ. ಇದನ್ನು ಫಸ್ಟಿಂದಲೂ ಕೂಡ ಇದನ್ನು ಕಡ್ಡಾಯ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಬರಬೇಕಾದ್ರೆ ಕೇಸರಿ ವಸ್ತ್ರವನ್ನು ಟವಲನ್ನು ಮನೆಯಲ್ಲಿದ್ದರೆ ಹಾಕೊಂಡು ಬನ್ನಿ, ಇಲ್ಲದ ಇದ್ದರೆ ಇಲ್ಲಿ ಅಂಗಡಿ ಇರುತ್ತೆ, ಅಂಗಡಿನಲ್ಲಿ ತಗೊಂಡು ಹಾಕೋಬೋದು. ಇದು ಇಲ್ಲಿನ ಒಂದು ಸಿಸ್ಟಮ್ ಇದ್ದು. ಮತ್ತು ಇಲ್ಲಿ ಬರಬೇಕಾದ್ರೆ ಹೇಗೆ ಬರಬೇಕು ಅಂತ ಕೇಳ್ತಾ ಇರ್ತಾರೆ ಕೆಲವರು. ಯಾಕೆಂದರೆ ಇದು ಸೂರ್ಯಪುರ, ಇದು ಕೋಲಾರ ಹೋಬಳಿ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆಗೆ ಸೇರಿ. ತುಮಕೂರಿಂದ ಬರೋ ಅಂಥವ್ರು ತುಮಕೂರಿಂದ ಡೈರೆಕ್ಟಾಗಿ ಬಸ್ಗಳು ಕೋಲಾರಕ್ಕಿದೆ. ಕೋಲಾರದಿಂದ ಆಟೋಗಳು ಸಿಗುತ್ತವೆ. ಆಟೋದವ್ರು ಕರ್ಕೊಬಂದು ಕೆಲವರು ಕರ್ಕೊಂಡು ಹೋಗ್ತಿರ್ತಾರೆ. ನಿಮಗೆ ಮಾಮೂಲಿ ರೆಗ್ಯುಲರಾಗಿ ಬರೋ ಅಂಥವ್ರು ಕೂಡ ಕರ್ಕೊಬಂದು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಗೆ ಯಾರಿಗಾದ್ರೂ ಆಟೋದವ್ರ ನಂಬರ್ ಬೇಕು ಅಂದರೆ, ಮಾಹಿತಿ ಬೇಕು ಅಂತಂದರೆ ನಾವು ವಾಟ್ಸಪ್ನಲ್ಲಿ ನಿಮಗೆ ಸೆಂಡ್ ಮಾಡ್ತಾ ಇರ್ತೀವಿ. ನಿಮ್ಗೆ ಯಾರಿಗಾದ್ರೂ ಮೆಸೇಜ್ಗಳು ಬೇಕು ಅಂತಂದರೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ರೆ ನಿಮ್ಗೆ ಯಾವ ಊರು ಅಂತೇಳಿ ನಾವು ಡೀಟೇಲನ್ನು ಕಳಿಸ್ತೀವಿ ನಾವು. ಮತ್ತು ಬೆಂಗಳೂರು ಕಡೆಯಿಂದ ಬರೋ ಅಂಥವ್ರು ಬೆಂಗಳೂರು ಕಡೆಯಿಂದ ಬಂದರೆ ದಾವಸ್ಪೇಟೆ ಸಿಗುತ್ತೆ. ದಾವಸ್ಪೇಟೆಯಿಂದ ಊಡಿಗೆರೆ ಬಲಗಡೆಗೆ ತಗೊಂಡ್ರೆ ಕೋಲಾರ ಸಿಗುತ್ತೆ. ಕೋಲಾರದ ಮೇಲೆ ಓನ್ ವೆಹಿಕಲ್ ಬರೋ ಅಂಥವ್ರು, ಅಥವಾ ಬಸ್ನಲ್ಲಿ ಬರೋ ಅಂಥವ್ರು ಮಧುಗಿರಿ ಪಾವಗಡ ಬಸ್ಗಳು ಬರ್ತವೆ. ಬೆಂಗಳೂರಿಂದ ಬರಬೇಕಾದ್ರೆ ಊಡಿಗೆರೆ ಹೇಳ್ಕೋಬೇಕು, ಊಡಿಗೆರೆ ಹೇಳ್ಕೊಂಡು ಕೋಲಾರಕ್ಕೆ ಬರಬೇಕು, ಕೋಲಾರದಿಂದ ಆಟೋದಲ್ಲಿ ಬರಬೇಕು. ದೊಡ್ಡಬಳ್ಳಾಪುರದ ಕಡೆಯಿಂದ ಬರೋ ಅಂಥವ್ರು ನಿಮಗೆ ಚಿಕ್ಕಬಳ್ಳವಂಗ್ಲ ಅಂತ ಸಿಗುತ್ತೆ. ದೊಡ್ಡಬಳ್ಳವಂಗ್ಲ ಆದಮೇಲೆ ಅಲ್ಲಿ ರೈಟ್ ತೊಗೊಂಡ್ರೆ ಅಲ್ಲಿ ಕೋಲಾರ ಅಂತ ಸಿಗುತ್ತೆ. ಕೋಲಾರದ ಮೇಲೆ ಇಲ್ಲಿಗೆ ಬರಬೇಕಾಗುತ್ತೆ. ಹೀಗಾಗಿ ನಿಮಗೆ ಯಾರಿಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ಯಾವಾಗ ಬೇಕಾದರೂ ಮೆಸೇಜನ್ನು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದರೆ ಇಂಥ ಊರು ನಮಗೆ ಲೊಕೇಶನ್ ಸೆಂಡ್ ಮಾಡಿ ಅಂತೇಳಿ ಹಾಕಿದರೆ ನಾವು ಲೊಕೇಶನನ್ನು ಕಳಿಸ್ತಾ ಇರ್ತೀವಿ. ಹೀಗಾಗಿ ಮತ್ತೆ ಉಳ್ಕೊಳ್ಲಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಗಳಿದೆ. ತುಂಬ ದೂರದಿಂದ ಬಂದಂಥವ್ರಿಗೆ ಯಾವಾಗ ಬೇಕಾದರೂ ಬಂದು ಇಲ್ಲಿ ಉಳ್ಕೋಬೋದು. ಇಲ್ಲಿ ಸುಮಾರು, ಯಾಕೆಂದರೆ ಇಲ್ಲಿ ವಿಶಾಲವಾದ ಪ್ರದೇಶ ಇದೆ. ಇಲ್ಲೇನಿದ್ರು ನ್ಯಾಚುರಲ್ ಆಗಿ, ಯಾಕೆಂದರೆ ಇಲ್ಲಿ ನವಗ್ರಹವನ ಇದೆ, ನಕ್ಷತ್ರವನ ಇದೆ, ರಾಶಿವನ ಇದೆ. ಮತ್ತು ಇಲ್ಲಿ ಧ್ಯಾನ, ಭಜನೆ, ಯೋಗ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿದೆ. ಹೀಗಾಗಿ ನಮಗೆ ಯಾರಿಗೆ ನೆಮ್ಮದಿ ಬೇಕು ಅನಿಸುತ್ತೆ ಅವರೆಲ್ಲರೂ ಕೂಡ ಬಂದು ಇಲ್ಲಿ ಉಳ್ಕೋಬೋದು. ಮತ್ತು ಇಲ್ಲಿ ಯಾರೇ ಅರ್ಕೆ ಮಾಡಿಕೊಂಡ್ರು ಕೂಡ ಅರ್ಕೆಗಳೆಲ್ಲವೂ ಕೂಡ ನೆರವೇರ್ತಾ ಇರ್ತವೆ. ಅವ್ರು ಯಾರೇ ಅರ್ಕೆ ಮಾಡ್ಕೊಂಡವ್ರು ಕೂಡ ಬೆಳಗಿನ ಜಾವಕ್ಕೆ ಎದ್ದೊಳ್ಬೇಕು. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಸೂರ್ಯನ ಕೈಮುಗಿ ಅಭ್ಯಾಸ ಇಟ್ಕೊಳ್ಳಿ. ಮತ್ತು ಅವರು ಆದಿತ್ಯ ಹೃದಯ ಸ್ತೋತ್ರ ಅಂತ ಬರುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಯಾರು ಬಯಾಟ್ ಮಾಡ್ತಾರೆ, ಗಟ್ ಮಾಡ್ತಾರೆ, ಡೈಲಿ ಹೇಳ್ಕೊಂಡು ಅವ್ರಿಗೆ ಡೆಫಿನೆಟಾಗಿ ಕೆಲಸ ಆಗುತ್ತೆ. ಹನುಮಾನ್ ಚಾಲೀಸ ಹೇಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ನಮಗೆ ಯಾವುದೇ ನೆಗೆಟಿವ್ ಎನರ್ಜಿ ಹೊಟ್ಟೋಗುತ್ತೆ. ಯಾವುದೇ ಮಾಟ ಮಾಡಿಸಿದ್ರೆ, ಯಾವುದೇ ಮಂತ್ರಗಳು ಮತ್ತು ಕೆಟ್ಟದ್ದನ್ನು ತೊಡಿತಾನೆ ಆಂಜನೇಯ. ಮತ್ತು ಸೂರ್ಯ ಸಕ್ಸಸ್ಸನ್ನು ಕೊಡ್ತಾನೆ. ಯಾವುದೇ ಆರೋಗ್ಯ ಸಮಸ್ಯೆ ಇರ್ಬೋದು, ಆರೋಗ್ಯಂ ಭಾಸ್ಕರಾದಿತ್ಯ ಅಂತ ಕರಿತೀವಿ. ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ. ಅದೇ ರೀತಿಯಲ್ಲಿ ಕಣ್ಣಿಗೆ ಕಾರಕ ಸೂರ್ಯ, ಹೃದಯಕ್ಕೆ ಕಾರಕ ಸೂರ್ಯ. ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರಲ್ಲ, ಕಣ್ಣಿನ ಸಮಸ್ಯೆ ಇರಲ್ಲ. ಮತ್ತು ಯಾವುದೇ ರೀತಿಯ ಸಕ್ಸಸ್ಸು ಅಂತಂದರೆ ಯಾವುದೇ ರೀತಿಯ ಜಯ. ಅದಕ್ಕೆ ನಾವು ಬೆಳಗ್ಗೆ ಹೊತ್ತು ಬಿಳಿ ಎಕ್ಕದ ಗಿಡಕ್ಕೆ ನಾವು ಪೂಜೆ ಮಾಡ್ತಾ ಇರ್ತೀವಿ. ಬಿಳಿ ಎಕ್ಕದ ಹೂವನ್ನು ತಗೊಂಡೋಗ್ಬಿಟ್ಟು ಗಲ್ಲಪೆಟ್ಟಿಗೆನಲ್ಲಿ ಅಥವಾ ಎಲ್ಲ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತಾರೆ. ಯಾಕೆಂದರೆ ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡ. ಈಗ ಸೂರ್ಯನ ಧಾನ್ಯ ಬಂದು ಗೋಧಿ, ಸೂರ್ಯನ ಗಿಡ ಬಂದು ಬಿಳಿ ಎಕ್ಕದ ಗಿಡ. ಹೀಗಾಗಿ ಯಾರು ಬೆಳಿಗ್ಗೆ ಹೊತ್ತು ಎದ್ದು ಒಂದು ಸ್ವಲ್ಪ ನೀರನ್ನು ಬಿಳಿ ಎಕ್ಕದ ಗಿಡಕ್ಕೆ ಮತ್ತು ತುಳಸಿ ಗಿಡಕ್ಕೆ ಹಾಕಿ ಬೆಳಗಿನ ಜಾವಕ್ಕೆ ಎದ್ದು ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಿರ್ತಾರೆ ಅವರಿಗೆ ಸಕ್ಸಸ್ ಆಗ್ತಾ ಇರ್ತದೆ.
ಯಾರು ಬೆಳಗ್ಗೆ ಹೊತ್ತು ಸೂರ್ಯ ಹುಟ್ಟ ಟೈಮ್ನಲ್ಲಿ ಮಲಗಿರ್ತಾರೆ ಅವ್ರಿಗೆ ಯಾವುದೇ ಸಕ್ಸಸ್ ಕಾಣೋದಿಲ್ಲ. ಹೀಗಾಗಿ ನಾವು ಯಾವಾಗಲೂ ಬೆಳಗಿನ ಜಾವ ಕೆತ್ತೋಳ ಅಭ್ಯಾಸ ಇಟ್ಕೋಬೇಕು. ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ನಮಗೆ ಯಾವುದೇ ಕೋರ್ಟ್ ಕೇಸ್ ಇರಲಿ, ಎಂಥ ಕೋರ್ಟ್ ಕೇಸ್ ಇದ್ರೂ ಕೂಡ ನಾವು ಕೋರ್ಟ್ ಕೇಸ್ ಗೆಲ್ತಿರ್ತೀವಿ. ಮತ್ತು ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ತಾರೆ. ಮತ್ತು ಅದೇ ರೀತಿಯಲ್ಲಿ ನಮಗೆ ಯಾವುದೇ ರೀತಿ ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಮತ್ತು ಯಾವುದೇ ಪ್ರಮೋಷನ್ಸ್ ಇರ್ಬೋದು, ಎಲ್ಲ ರೀತಿಯ ಸಕ್ಸಸ್ಸನ್ನು ಕಾಣ್ತಾ ಇರ್ತಾರೆ ಯಾವಾಗ ಅಂದರೆ ಆದಿತ್ಯ ಹೃದಯ ಸ್ತೋತ್ರ ಬಾಯಿಗೆ ಬಂದರೆ. ಹೀಗಾಗಿ ನೀವು ಎಲ್ಲರೂ ಕೂಡ ಈ ವಿಚಾರದಲ್ಲಿ, ಯಾಕೆಂದರೆ ನೀವು ಎಲ್ಲೋ ನೂರಾರು ಇದಕ್ಕೆ ಸುತ್ತಬೇಕಾಗಿರಲ್ಲ. ಸೂರ್ಯಾಂಜನೇಯ ಅನ್ನೋದು ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ದಲೇ ಇರೋದ್ರಿಂದ ನಿಮ್ಮ ಕರ್ಮಗಳು ಕಳೆದಿದ್ರೆ ಖಂಡಿತವಾಗಿ ಬಂದಿಲ್ಲಿ ನಿಮ್ಮ ಎಲ್ಲ ಆಸೆಗಳನ್ನು ನೆರವೇರಿಸ್ಕೋಬೋದು. ಯಾಕೆ ಅಂತಂದರೆ ಖಂಡಿತವಾಗಿ ಎಲ್ಲ ಸಕ್ಸಸ್ಸನ್ನು ಕಾಣ್ತಾರೆ. ದೇವಸ್ಥಾನದ ಸಮಯ ಇಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ. ಬೆಳಗ್ಗೆ 7:30ರಿಂದ ಸಾಯಂಕಾಲ 7:30ವರೆಗೂ ಪೂಜೆ ಇರುತ್ತೆ. ಆದರೂ ಕೂಡ ಬೆಳಗ್ಗೆಯಿಂದ ಸ್ವಲ್ಪ ಲೇಟಾಗೆ ಬರ್ತಿರ್ತಾರೆ. ಯಾಕೆಂದರೆ ನಾವು ಲೇಟಾಗೆ ಬನ್ನಿ ಅಂತ ಹೇಳ್ತಿರ್ತೀವಿ. ಯಾಕೆಂದರೆ ಇದು ಮೇಯ್ನ್ ರೋಡ್ನಲ್ಲಿಲ್ಲ ದೇವಸ್ಥಾನ. ಇದು ದೇವಸ್ಥಾನ ಮೇಯ್ನ್ ರೋಡ್ನಲ್ಲಿ ಇಲ್ದಲೇ ಇರೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ 10 ಗಂಟೆ ಮೇಲೆ ಬರ್ತಾರೆ. ಸಂಜೆ ಒಳಗಡೆ ಸಾಯಂಕಾಲ ಒಂದು 5ರಿಂದ 6 ಗಂಟೆ ಒಳಗಡೆ ಎಲ್ಲರೂ ಹೋಗ್ತಾ ಇರ್ತಾರೆ. ಮತ್ತೆ ಪ್ರತಿದಿನ ಪೂಜೆ ಇರ್ತದೆ. ಆದರೆ ಬುಧವಾರ ಗುರುವಾರ ಮಾತ್ರ ಮಧ್ಯಾಹ್ನಕ್ಕೆ ಕ್ಲೋಸ್ ಆಗುತ್ತೆ. ಅಂದರೆ ಬುಧವಾರ ಗುರುವಾರ ಏನಾದರೂ ಗೌರ್ಮೆಂಟ್ ರಜಾ ಬಂದರೆ ಅಥವಾ ಹಬ್ಬಗಳಿದ್ರೆ, ಹಿಂದೂ ಹಬ್ಬಗಳಿದ್ರೆ ಅವತ್ತು ಫುಲ್ ಡೇ ಇರುತ್ತೆ. ಆದರೆ ಬುಧವಾರ ಗುರುವಾರ ಮಾತ್ರ ಬರೋ ಅಂಥವ್ರು ಫೋನ್ ಮಾಡ್ಕೊಂಡು ಬರಬೇಕು. ಇನ್ನು ಬೇರೆ ದಿನ, ಯಾಕೆಂದರೆ ಬೇರೆ ದಿನ ಅಂದರೆ ಈಗ ಮಂಗಳವಾರ ಶನಿವಾರ ಆಂಜನೇಯನ ವಾರ, ಭಾನುವಾರ ಸೂರ್ಯನ ವಾರ. ಹೀಗಾಗಿ ಮಂಗಳವಾರ ಶನಿವಾರ ಭಾನುವಾರ ನಾವು ಫುಲ್ ಡೇ ಇದ್ದೇ ಇರ್ತೀವಿ, ನಾವೇ ಇರ್ತೀವಿ. ಇನ್ನು ಬೇರೆ ದಿನಲೂ ಇರ್ತೀವಿ. ಆದರೆ ಬುಧವಾರ ಗುರುವಾರ ಬರೋ ಅಂಥವ್ರು ಮಾತ್ರ ಫೋನ್ ಮಾಡ್ಕೊಂಡು ಬರಬೇಕು. ಮತ್ತೆ ಇಲ್ಲಿ ಕೆಲವು ಕಾಯಿ ಕಟ್ಟೋದು ಗ್ರಂಥ ಇದೆ. ಅದು ಯಾಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಅಲ್ಲ ಕಾಯಿ ಕಟ್ಟಿದೆ ಅಂದರೆ ಪೂರ್ಣ ಫಲವನ್ನು ಕಟ್ಟೋದ್ರಿಂದ ನಮ್ಮ ಹರಕೆಗಳು ಬೇಗ ನೆರವೇರ್ತವೆ ಅಂತೇಳಿ ಆ ಪೂರ್ಣ ಫಲವನ್ನು ಕಟ್ಟಿದ್ದಾರೆ. ಅಂದರೆ ಅರ್ಕೆ ಮಾಡ್ಕೊಳ್ಳೋ ಮುಂಚೆ ತೆಂಗಿನಕಾಯಿ ಕಟ್ಟಿದ್ರೆ ಅದು ಪೂರ್ಣ ಫಲ ಇದಾಗುತ್ತೆ ಅಂತ ಅಲ್ಲ. ಫಸ್ಟು 1 ವಾರ ಅರಕೆ ಬರೆದಾಕಿ ಹೋಗಿರ್ತಾರೆ. ಆಮೇಲೆ ಬಂದು ಕಾಯಿಗಳನ್ನ ಕಟ್ತಾ ಇರ್ತಾರೆ. ಒಟ್ಟು 9 ವಾರ ಬರ್ಬೇಕಲ್ಲಿ. ಅವ್ರು ಅರಕೆ ಈಡೇರಬೇಕು ಅಂತಂದ್ರೆ ಒಟ್ಟು 9 ವಾರ ಬರ್ತಾ ಇರ್ತಾರೆ. ಅವರು 9 ವಾರ ಅಂತಂದ್ರೆ ಇದೇ ದಿನ ಬರಬೇಕು ಅಂತೇನಿಲ್ಲ. ಅವ್ರಿಗೆ ಯಾವತ್ತು ಬಿಡುವಾಗಿರ್ತಾರೆ ಅವತ್ತು ಯಾವಾಗ ಬೇಕಾದ್ರೂ ಬರ್ಬೋದು. ಅವರು 9 ವಾರ ಬರಬೇಕಾದ್ರೆ ಅವ್ರೇನು ಮಾಡ್ತಿರ್ತಾರೆ ಅಂದರೆ ಅರಕೆ ಬರೆದು ಹಾಕಿ ಹೋಗಿದ್ದಾದ್ಮೇಲೆ ಪೂರ್ಣ ಫಲವನ್ನು ಕಟ್ತಾರೆ. ಮತ್ತು ಅವ್ರಿಗೆ ಏನು ದೋಷಗಳಿರುತ್ತೆ ಅಂದರೆ ಈಗ ಒಂದು ಸಂತಾನ ಸಮಸ್ಯೆ ಇರ್ತದೆ. ಅವರು ಸಾಮಾನ್ಯವಾಗಿ ಉದಾಹರಣೆಗೆ ಜೇನುತುಪ್ಪ ಕೊಡ್ತಾ ಇರ್ತಾರೆ. ಈಗ ಅವ್ರಿಗೆ ಯಾವ ಸಮಸ್ಯೆಗಳಿರ್ತದೆ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ಆ ದಾನವನ್ನು ಕೊಡ್ತಾ ಇರ್ತಾರೆ, ದಾನವನ್ನು ಮಾಡ್ತಾರೆ. ಯಾಕೆಂದರೆ ನಮ್ಮ ಯಾಕೆಂದರೆ ಒಂದು ಶ್ಲೋಕ ಹೇಳುತ್ತೆ, ಪೂರ್ವ ಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧತೆ ತತ್ಸಾತ್ಯ ಔಷಧೇಹಿ ದಾನೇಹಿ ಅಂತ ಹೇಳುತ್ತೆ ಶ್ಲೋಕ. ಅಂದರೆ ನಮಗೆ ಏನು ಕರ್ಮಗಳಿದೆ, ನಮಗೆ ಏನು ಪಾಪಗಳನ್ನು ಇದು ಮಾಡ್ಕೊಂಡಿರ್ತೀವಿ, ನಮ್ಮ ಕರ್ಮಗಳನ್ನು ಕಳೀಲಿಕ್ಕೋಸ್ಕರನ ಪುರಾಣಗಳು ಏನು ಹೇಳುತ್ತೆ ಅಂದರೆ 10% ದಾನವನ್ನು ಕೊಡಬೇಕು ಅಂತ ಹೇಳುತ್ತೆ. ಅಂದರೆ ನಮ್ಮ ದುಡಿಮೆಯ ಭಾಗದಲ್ಲಿ 10% ದಾನವನ್ನು ಕೊಡಬೇಕು ಅಂತ ನಮ್ಮ ಪುರಾಣಗಳು ಹೇಳುತ್ತೆ. ಹಾಗೆ ನಾವು ಕೆಲವು ದಾನಗಳನ್ನು ಮಾಡೋದ್ರಿಂದ ನಮ್ಮ ಒಂದು ಕರ್ಮಗಳನ್ನು ಅಂದರೆ ನಮ್ಮ ಪಾಪಗಳನ್ನು ಕಳ್ಕೋಬಹುದು ಅಂತಬಿಟ್ಟು ಹೇಳುತ್ತೆ. ಹೀಗಾಗಿ ಅವ್ರಿಗೆ ಏನು ಸಮಸ್ಯೆ ಇದೆ ಅದನ್ನು ಅವಾಗ ಮಾಡ್ತಾ ಇರ್ತಾರೆ. ಅದರ ಜೊತೆಯಲ್ಲಿ 9ನೇ ವಾರ ಏನು ಮಾಡ್ತಾರೆ ಅಂತಂದರೆ ಅವರ ಶಕ್ತ್ಯಾನುಸಾರ ಮತ್ತು ಇಚ್ಛಾನುಸಾರ ಅನ್ನದಾನವನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಮತ್ತು ಚೌಡೇಶ್ವರಿ ಸನ್ನಿಧಿ ಒಳಗೆ 2 ಕಡೆನೂ ಅನ್ನದಾನ ಮಾಡ್ತಾರೆ. ಅವರ ನಾನಾಗಲೇ ಹೇಳಿದೆ ಶಕ್ತ್ಯಾನುಸಾರ ಮತ್ತು ಇಚ್ಛಾನುಸಾರ. ಈಗ ನಾವು 1 ವಾರ ಬಂದು ಅಡಿಕೆ ಚೀಟಿ ಬರೆದು ಬಿಟ್ಟು ಕೊಟ್ಬಿಟ್ಟು ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಮತ್ತೆ ನಮಗೆ ಬರುವಂತ ಅನುಕೂಲ ಆಗಲ್ಲ, ಅವಾಗ ಮನೇಲೇ ಪೂಜೆ ಮಾಡ್ಬೋದು ಆಯ್ತಾ? ಇಲ್ಲ, ಮನೆಯಲ್ಲೇ ಪೂಜೆ ಮಾಡ್ಬೋದು. ಮನೆಯಲ್ಲೇ ಪೂಜೆ ಮಾಡ್ಬೋದು. ನಾವು ಎಷ್ಟು ವಾರ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟರ ಮಟ್ಟಿಗೆ ಅದನ್ನು ಓದ್ಕೊಂಡ್ವಿ ಅನ್ನೋದು ಮುಖ್ಯ. ನಿಮ್ಗೆ ಆದಿತ್ಯ ಹೃದಯ ಸ್ತೋತ್ರ ಬಾಯಿಗೆ ಬಂತ ಕೇಳಿ ನಮ್ಮನ್ನ, ನಿಮ್ಗೆ ಕೆಲಸ ಆಗಿದೆ, ಕೆಲಸ ಡೆಫಿನೆಟ್ ಆಗಿ ಅದೇ ಆಗುತ್ತೆ. ನೀವು 9 ವಾರನೂ ಬಂದ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಇದೆಲ್ಲ ಕೆಲವರು 9 ವಾರನೂ ಒಂದೇ ಸಮಯ ಶಿಸ್ತಾಗಿ ಬಂದ್ಬಿಡ್ತಾರೆ. ಆದರೆ ಅವ್ರಿಗೆ ಆದಿತ್ಯ ಹೃದಯ ಸ್ತೋತ್ರ ಬಾಯಿಗೆ ಬರ್ದಲ್ಲೇ ಹೋದ್ರೆ ಯಾವುದೇ ಕಾರಣಕ್ಕೂ ಅವ್ರ ಕೆಲಸಗಳಾಗೋದಿಲ್ಲ. ಅಂದ್ರೆ ಈಗ ತಮ್ಮ ಅನಿಸಿಕೆ ಪ್ರಕಾರ, ಅಂದ್ರೆ ತಮ್ಮ ಅನುಭವದ ಪ್ರಕಾರ ಯಾರೇ ಬಂದು ಇಲ್ಲಿ ಅರಿಕೆ ಚೀಟಿ ಕಟ್ಟಿದ್ರು ಅವರಿಗೆ ಆದಿತ್ಯ ಹೃದಯನ ಪಾರಾಯಣ ಮಾಡ್ಬೇಕು, ಡೈಲಿ ಪಠಣ ಮಾಡಿ ಇದು ಮಾಡ್ಬೇಕಾಗುತ್ತೆ. ಆದಿತ್ಯ ಹೃದಯ ಅಂತಂದ್ರೆ ಆದಿತ್ಯ ಅಂದ್ರೆ ಸೂರ್ಯನ ಸ್ತೋತ್ರವನ್ನ ಪಠಣ ಮಾಡಬೇಕು. ಅವಾಗ ಮಾತ್ರ ದೇವ್ರ ಫಲ ಕೊಡ್ತಾರೆ. ಖಂಡಿತ ಡೆಫಿನೆಟ್ ಎಂತ ಇದ್ರೂ ಕೂಡ ಫಲ ಸಿಕ್ಕೇ ಸಿಗುತ್ತೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಮಾಲಾಧಾರಣೆ ಮಾಡ್ತಾರಲ್ಲ, ಅದು ಯಾವಾಗ ಮಾಡ್ಬೇಕಾಗುತ್ತೆ? ಅದು ಏನಕ್ಕೋಸ್ಕರ ಮಾಡೋದು ಮಾಲಾಧಾರಣೆ? ನೋಡಿ, ಹನುಮ ಜಯಂತಿ ಸಮಯದಲ್ಲಿ ಒಂದ್ಸಲ, ವರ್ಷಕ್ಕೆ 2 ಸಲ ಮಾಲೆ ಹಾಕ್ತಾರೆ. ಹನುಮ ಜಯಂತಿ ಸಮಯದಲ್ಲಿ 1 ಸಲ,
ಮತ್ತೆ ರಥಸಪ್ತಮಿ ಟೈಮ್ನಲ್ಲಿ ಒಂದ್ಸಲ. ಈ ಹನುಮ ಜಯಂತಿ ಸಮಯದಲ್ಲಿ ಆಗ್ತಕ್ಕಂಥ ಮಾಲೆ ಏನಂತಂದ್ರೆ, ನಮಗೆ ಯಾವುದೇ ರೀತಿಯ ದುಷ್ಟ ಶಕ್ತಿಗಳು ನಮ್ಮನ್ನು ಬಾಧಿಸ್ತಾ ಇದ್ರೆ, ಅಥವಾ ನಮ್ಮ ಮೈನಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ರೆ, ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನು ತೊಡೆದಾಕ್ತಾನೆ ಸ್ವಾಮಿ ಆಂಜನೇಯ, ತೊಡೆದಾಕ್ತಾನೆ. ಅದಕ್ಕೆ ಪ್ರತಿ ಊರಿನಲ್ಲೂ ಕೂಡ ಆಂಜನೇಯ ದೇವಸ್ಥಾನಗಳಿರ್ತವೆ. ಆದರೆ ಸಾಮಾನ್ಯವಾಗಿ ಯಾವುದೇ ಊರ ಮಧ್ಯದಲ್ಲಿ ಆಂಜನೇಯ ದೇವಸ್ಥಾನ ಇರೋದಿಲ್ಲ, ಊರ ಆಚೆ ಇರುತ್ತೆ. ಅದಕ್ಕೆ ಊರಾಚೆ ಹನುಮ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಊರಿಗೆ ಬರ್ತಕ್ಕಂಥ ದುಷ್ಟ ಶಕ್ತಿಗಳನ್ನ ತಡಿತಕ್ಕಂಥವ್ನು ಆಂಜನೇಯ. ಹೀಗಾಗಿ ನಮ್ಮ ಮನೆಗೆ ಯಾವುದೇ ರೀತಿಯ ಕೆಟ್ಟದ್ದನ್ನ ತಡಿತಕ್ಕಂಥವ್ರು ಆಂಜನೇಯ. ಅದಕ್ಕೆ ನಮ್ಮ ಮನೆ ಮತ್ತು ಮನಗಳಲ್ಲಿ ನಮ್ಮ ಎಲ್ಲ ನೆಗೆಟಿವ್ ಎನರ್ಜಿಯನ್ನ ತೊಡೆದಾಕ್ತಾನೆ ಹನುಮ ಜಯಂತಿಯ ಸಮಯದಲ್ಲಿ ಆಗ್ತಕ್ಕಂತಹ ಮಾಲೆ. ಅದೇ ರೀತಿಯಲ್ಲಿ ರಥಸಪ್ತಮಿ ಟೈಮ್ನಲ್ಲಿ ಅಂದ್ರೆ ಮಕರ ಸಂಕ್ರಾಂತಿಯಿಂದ ರಥಸಪ್ತಮಿ ಟೈಮ್, ಆ ರಥಸಪ್ತಮಿ ಒಳಗಡೆ ಮಾಲೆಗಳಾಗ್ತಾರೆ ಸಕ್ಸಸ್ ಅನ್ನು ಕಾಣಲಿಕ್ಕೆ. ಈಗ ನಾವೊಂದು ಕೋರ್ಟ್ಗೆ ಹೋಗ್ತೀವಿ, ಕೋರ್ಟ್ಗೆ ಹೋಗೋ ಉದ್ದೇಶ ಗೆಲ್ಲಬೇಕು ಅಂತ. ನಾವು ಚುನಾವಣೆಗೆ ಎಲೆಕ್ಷನ್ ನಿಂತ್ಕೊಂತೀವಿ, ನಾವು ಗೆಲ್ಲಬೇಕು ಅಂತ. ನಾವೊಂದು ಬಿಸ್ನೆಸ್ ಮಾಡ್ತೀವಿ, ಗೆಲ್ಲಬೇಕು, ಸಕ್ಸಸ್ ಆಗಬೇಕು ಅಂತ. ಆ ಸಕ್ಸಸ್ ಅನ್ನ ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ಸೂರ್ಯ. ಹೀಗಾಗಿ ಆ ಸೂರ್ಯನ ಜಯಂತಿ ಅಂದ್ರೆ ಸೂರ್ಯನ ಹುಟ್ಟು ಹಬ್ಬದ ಟೈಮ್ನಲ್ಲಿ ಅಂದ್ರೆ ರಥಸಪ್ತಮಿ ಟೈಮ್ನಲ್ಲಿ ಸೂರ್ಯ ಮಾಲೆಯನ್ನು ಧರಿಸ್ತಾರೆ. ಇಲ್ಲಿ ರಥೋತ್ಸವ ಯಾವಾಗ ನಡೆಯುತ್ತೆ? ಪ್ರತಿ ವರ್ಷ ಸೂರ್ಯಾಂಜನೇಯಿಂದ ರಥೋತ್ಸವ ಸೂರ್ಯ ಹುಟ್ಟಿದ ಹಬ್ಬದ ದಿನ ಅಂದ್ರೆ ರಥಸಪ್ತಮಿ ಟೈಮ್ನಲ್ಲಿ ಸೂರ್ಯಾಂಜನೇಯ ರಥೋತ್ಸವ ನಡೀತದೆ. ಪ್ರತಿ ವರ್ಷ ಶ್ರೀರಾಮನವಮಿ ದಿವಸ ರಂಗನಾಥ ಸ್ವಾಮಿ ತೇರು ನಡೀತದೆ. ಅದು ರಂಗನಾಥ ಸ್ವಾಮಿ 2 ದಿನ ನಡೆಯುತ್ತೆ ಜಾತ್ರೆ. ಒಂದು ದಿನ ರಂಗನಾಥ ಸ್ವಾಮಿ ಪ್ರತಿ ವರ್ಷ ಶ್ರೀರಾಮನವಮಿ ದಿವಸ ಅವತ್ತು ತೇರು ಇಲ್ಲ ಆದ್ರೆ ಅವತ್ತಿನ ಮಾರನೇ ದಿನ ಅವತ್ತು ಬೆಳಿಗ್ಗೆ ಭೂತಪ್ಪ ಸ್ವಾಮಿ ಅಂತ ಬಿಟ್ಟಿದೆ, ಸ್ವಲ್ಪ ದೂರದಲ್ಲಿ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಜಾತ್ರೆ ನಡೆಯುತ್ತೆ. ಅಲ್ಲಿ ನಾನ್ ವೆಜ್ ಊಟ ಮಾಡ್ಕೊಳ್ಳೋಂಥವ್ರು ಅಲ್ಲಿ ಊಟ ಮಾಡ್ಕೊಳ್ತಿರ್ತಾರೆ. ವಕ್ರತುಂಡ ಮಹಾಕಾಯ ಸೂರ್ಯಪತಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ಸರ್ವಕಾರ್ಯ ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಗುಣ ಶಾಂತಯೇ ಅಭಿಸಿದ್ಧರ್ಥಂ ಪವಿತ್ರ ಸರ್ವಕೃತಸ್ಮೈ ಗಣಾಧಿಪತಿ ನಮಃ ಪ್ರಣದ ವಿಶುಭ ಶುಭರೇ ಮುಹೂರ್ತೆ ಆದಿ ಬ್ರಹ್ಮಣದ ಪ್ರಸವಜ ಬೋಧಿ ವ್ಯವರ್ತ ವರ್ಷ ವರ್ಷ ಕಡೆ ದಕ್ಷ ವರ್ಷ ಕಾವ್ಯಸ್ಮನ್ ವರ್ತಮಾನ ಪ್ರಕಾಶಾಂತರ ಪರೇಣ ಪ್ರಬಂಧ ಸಮಸ್ರಣ ಮಧ್ಯೆ ಶುಭನಕ್ಷತ್ರ ಶುಭೈಕಾಶ ಉಪಕರಣ ಮೂಲ ವಿಶೇಷಣ ವಿಷ್ಣು ಶುಭಜಿತ ಮಮೋಪಾರ ಸಮಸ್ತ ದುರ್ದಕ್ಷ ದ್ವಾರ ಶ್ರೀ ಸೂರ್ಯ ಆಂಜನೇಯ ಸಂಪ್ರದರ್ಥ ಸೇಜಮಾನಸ್ಯ ಕಶ್ಯಪ ಗೋತ್ರೋದ್ಭವಸ್ಯ ಚಿತ್ತಾ ನಕ್ಷತ್ರ ತುಲಾ ರಾಶಿ ರಾಜಣ್ಣ, ಚಿತ್ತಾ ನಕ್ಷತ್ರ ತುಲಾ ರಾಶಿ ರಾಜಣ್ಣ ದೇಶಸ್ಯ ಅಶ್ವಿನಿ ನಕ್ಷತ್ರ ಮೇಷರಾಶಿ, ಅಶ್ವಿನಿ ನಕ್ಷತ್ರ ಮೇಷರಾಶಿ ಮಂಗಳ ರಾಮದೇಶಸ್ಯ ಹಸ್ತಾ ನಕ್ಷತ್ರ ಕನ್ಯಾ ರಾಶಿ, ಹಸ್ತಾ ನಕ್ಷತ್ರ ಕನ್ಯಾ ರಾಶಿ ಅರವಿಂದ ರಾಮದೇಶಸ್ಯ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಅವಿನಾಶ್ ರಾಮದೇಶಸ್ಯ ಸಹ ಕುಟುಂಬನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯಾಯುರಾರೋಗ್ಯ ಧರ್ಮಾರ್ಥ ಕಾಮೋಕ್ಷ ಚತುರ್ಥ ಫಲಂ ಸಿದ್ಧಿರ್ಕಂ ಸಮಸ್ತ ಸನ್ಮಂಗಲಾರ್ಥಂ ಅಷ್ಟೋತ್ತರ ಚಿತ್ರಮಾನ ಸಂಕಲ್ಪ್ಯ